ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ. ಅಧ್ಯಾಯ 28. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಶ್ರೀ ಗುರುಗಳು ಅಂತ್ಯಜನಿಗೆ ಪೂರ್ವಜನ್ಮದ ಸ್ಮರಣೆ ಬರುವಂತೆ ಅನುಗ್ರಹಿಸಲು ಆತನು ಅವರನ್ನು ಕುರಿತು, ಪ್ರಭು, ನಾನು ಈಗ ಅಂತ್ಯಜನಾಗಿ ಜನಿಸಿದ ಕಾರಣವನ್ನು ನಿಮ್ಮ ಕೃಪೆಯಿಂದ ತಿಳಿಸಿ ಎಂದು ಬೇಡಿದನು. ಶ್ರೀಗಳು, ಮಗು ಕರ್ಮಾನುಸಾರವಾಗಿ ಫಲ ದೊರೆಯುತ್ತದೆ, ಶುಭ ಅಶುಭಗಳಿಗೆ ತಕ್ಕ ಫಲಗಳೇ ಸಿಗುತ್ತವೆ ಎಂದು ಕರ್ಮಫಲವನ್ನು ಹೀಗೆ ವಿವರಿಸತೊಡಗಿದರು. ಯಾರು ತಾಯಿ, ತಂದೆ, ಮಕ್ಕಳು, ಗುರು ಹಿರಿಯರನ್ನು ಬಿಡುತ್ತಾರೋ, ಅವಹೇಳನೆ ಮಾಡುತ್ತಾರೋ ಅವರಿಗೆ ಹೀನ ಜನ್ಮ ಬರುವುದು ನಿಶ್ಚಿತ. ಸ್ವಯಂ ಪ್ರಶಂಸೆ ಮಾಡಿಕೊಳ್ಳುವವನು ಹೃದ್ರೋಗ ಪೀಡಿತನಾಗುತ್ತಾನೆ. ದೈವನಿಂದಕನಿಗೆ ಅಪಸ್ಮಾರ ರೋಗವೂ ಬರುತ್ತದೆ. ತಂದೆ ತಾಯಿ ತೊರೆದು ಪ್ರತ್ಯೇಕವಾಗಿ ಬಾಳುವಾತನು ಬೇಡನಾಗುತ್ತಾನೆ. ವೇದ ಜ್ಞಾನಿಗಳ ನಿಂದಕನು ಮೂತ್ರರೋಗಿಯಾಗುತ್ತಾನೆ. ಪರನಿಂದನೆಯನ್ನು ಸದಾ ಮಾಡುವಾತನು ಹೃದಯ ಬೇನೆಗೆ ಬಲಿಯಾಗುತ್ತಾನೆ. ಗರ್ಭಪಾತ ಮಾಡಿಸುವವರು ಸಂತತಿಹೀನರಾಗುತ್ತಾರೆ. ಭೋಜನ ಮಾಡುವವರನ್ನೇ ಎವೆಯೆಕ್ಕದೆ ನೋಡಿದರೆ ಕಿವುಡನಾಗಬೇಕಾಗುತ್ತದೆ. ಬ್ರಹ್ಮಹತ್ಯೆ ಮಾಡುವಾತನು ಕ್ಷಯರೋಗಿಯಾಗುತ್ತಾನೆ. ವಿಶ್ವಾಸದ್ರೋಹ ಮಾಡುವವನು ಅನ್ನವನ್ನು ತಿನ್ನಲಾರದವನಾಗುತ್ತಾನೆ. ಸರ್ಪಹತ್ಯೆ ಮಾಡಿದವನು ಹಾವಾಗಿ ಜನಿಸಬೇಕಾಗುತ್ತದೆ. ಸ್ತ್ರೀಯನ್ನು ಅಪಹರಣ ಮಾಡಿದವನು ಮಂದಮತಿಯಾಗುತ್ತಾನೆ. ಪುಸ್ತಕ ಚೋರನು ಅಂಧನಾಗಿ ಬಿಡುತ್ತಾನೆ. ವಸ್ತ್ರವನ್ನು ಅಪಹರಿಸುವಾತನು ಪುತ್ರಹೀನನಾದರೆ, ಅನ್ನವನ್ನು ಕದ್ದವನು ನಾನಾ ಬಗೆಯ ಗಂಟಲು ರೋಗಗಳನ್ನು ಅನುಭವಿಸುತ್ತಾನೆ. ಎಣ್ಣೆಯನ್ನು ಕದ್ದವನು ದುರ್ಗಂಧಮಯ ದೇಹವನ್ನು ಪಡೆಯುತ್ತಾನೆ. ದೇವತಾ ಕಾರ್ಯ ನಾಶಪಡಿಸುವಾತ ಅಡ್ಡಿ ತರುವವನು ಪಾಂಡುರೋಗಿಗಳಾಗುತ್ತಾರೆ. ಪರಸ್ತ್ರೀಯರನ್ನು ಕಾಮಿಸಿದವನು ನಾಯಿಯಾಗುತ್ತಾನೆ. ಹಾಲನ್ನು ಕದ್ದರೆ ಕುಷ್ಠರೋಗ ಬರುವುದು. ಹೀಗೆ ನಾನಾ ಪಾಪಗಳನ್ನು ಮಾಡಿದವರು ಬೇರೆ ಬೇರೆ ಫಲಗಳನ್ನು ಅನುಭವಿಸುತ್ತಾರೆ. ಪೂರ್ವ ಜನ್ಮದಲ್ಲಿ ಮಾತಾಪಿತರರನ್ನು ನಿಂದಿಸಿದ ಫಲವೇ ನಿನಗೆ ಇಂದು ಬಂದ ಹೀನ ಜನ್ಮವಾಗಿದೆ ಎಂದು ನುಡಿದ ಶ್ರೀ ಗುರುಗಳು, ನೀನು 1 ತಿಂಗಳು ತಪ್ಪದೆ ಸಂಗಮ ಸ್ನಾನ ಮಾಡು, ಮುಂದಿನ ಜನ್ಮದಲ್ಲಿ ವಿಪ್ರನಾಗಿ ಜನಿಸುವೆ ಎಂದರು. ಆಗ ಅವನು, ಮಹಾಮಹಿಮರಾದ ಗುರುಗಳು ಈ ಜನ್ಮದಲ್ಲೇ ಬ್ರಾಹ್ಮಣನನ್ನು ದಯಪಾಲಿಸಲಿ ಎಂದು ಬೇಡಲು, ವಿಶ್ವಾಮಿತ್ರನಂತಹ ಮಹಾತಪಸ್ವಿಗೆ ಬ್ರಾಹ್ಮಣ ಜನ್ಮ ಬರಲಿಲ್ಲ. ತಪೋಬಲದಿಂದ ತನ್ನ ಕ್ಷತ್ರಿಯ ದೇಹವನ್ನು ದಹಿಸಿದ ನಂತರವೇ ಆತನಿಗೆ ಬ್ರಾಹ್ಮಣ ದೇಹ ಬಂದಿತು. ಹೀಗಿರುವಾಗ ನಿನಗೆ ಈಗಲೇ ಆ ಜನ್ಮ ಬರಲು ಅಸಾಧ್ಯ ಎಂದರು. ಅಷ್ಟರಲ್ಲಿ ಆ ಅಂತ್ಯಜನ ಹೆಂಡತಿ ಮಕ್ಕಳು ಬಂದರು. ಆತನು, ನೀವು ನನ್ನನ್ನು ಮುಟ್ಟಬೇಡಿ, ನಾನು ಜ್ಞಾನಿಯಾದ ಬ್ರಾಹ್ಮಣ ಎಂದನು. ಆಗ ಆತನ ಹೆಂಡತಿಯು, ನನ್ನ ಪತಿಯು ತನ್ನ ಪೂರ್ವಜನ್ಮ ಸ್ಮರಣೆಯಿಂದ ನಮ್ಮನ್ನು ದೂರ ಮಾಡದೆ ಇರುವಂತೆ ಉಪದೇಶಿಸಿರಿ ಎಂದು ದುಃಖಿಸುತ್ತಾ ಶ್ರೀ ಗುರುಗಳಲ್ಲಿ ಪ್ರಾರ್ಥಿಸಿದಳು. ಶ್ರೀ ಗುರುಗಳು, ಪತ್ನಿ ಪುತ್ರರನ್ನು ತ್ಯಾಗ ಮಾಡಿದರೆ ಗೃಹಸ್ಥನಿಗೆ ಸದ್ಗತಿ ದೊರೆಯಲಾರದು, ನೀನು ಅವರೊಡನೆ ಮನೆಗೆ ಹೋಗು ಎಂದು ಹೇಳಿದಾಗ ಆತನು, ನಾನು ಹೋಗಲಾರೆ ಎಂದು ಹಠ ಹಿಡಿದರು. ಆಗ ಅವರು ಶಿಷ್ಯನೊಬ್ಬನಿಂದ ಆತನ ಮೈಮೇಲಿನ ವಿಭೂತಿಯನ್ನು ತೆಗೆಸಲು ಪೂರ್ವ ಸ್ಮರಣೆ ಹೋಗಿ ಎಂದಿನಂತೆ ಹೆಂಡತಿ ಮಕ್ಕಳೊಡನೆ ಹಿಂದಿರುಗಿದನು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 28ನೆಯ ಅಧ್ಯಾಯವು ಸಂಪೂರ್ಣವಾಯಿತು.